ಗುರುವಾರದ ಗುಂಡಪ್ಪನ ಮಾತುಗಳನ್ನ ಕೇಳುವಂತಹ ಈ ಭಾಗಕ್ಕೆ ನಾವೆಲ್ಲರೂ ಯೋಗ ಧ್ಯಾನದ ನಂತರ ಒಂದಾಗುತ್ತಾ ಇದ್ದೇವೆ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂತಹ ಒಂದು ಅವಕಾಶವನ್ನ ಅಂತರ್ಜಾಲದ ಮುಖಾಂತರ ನಮಗಾಗಿ ವ್ಯವಸ್ಥಿತವಾಗಿ ಇದನ್ನ 5 ವರ್ಷಗಳಿಂದ ಮಾಡಿಕೊಟ್ಟು ಇಂತಹ ಒಂದು ಸುಕೃತಕ್ಕಾಗಿಯೇ ಈ ಕಾರ್ಯಕ್ಕಾಗಿಯೇ ನಮ್ಮನ್ನೆಲ್ಲ ಒಂದುಗೂಡಿಸಿ ಒಂದು ಅರ್ಧ ಗಂಟೆ ಈ ಚಿಂತನ ಮಂಥನ, ಈ ಮತಿಮಂಥನ ಅನ್ನುವಂಥದ್ದು ಈ ಕೆಲಸಕ್ಕೆ ನಮ್ಮನ್ನ ಹಚ್ಚಿರುವ, ಮುಂದಾಳತ್ವ ವಹಿಸಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ, ನಮ್ಮನ್ನೆಲ್ಲ ಒಂದಾಗಿಸಿರುವಂತಹ ಉಮಾಮಹೇಶ್ವರ ಗುರೂಜಿಯವರಿಗೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮೇ ತಿಂಗಳಲ್ಲಿ ನಾವು ಬಹುಶಃ ಮೇ ಮೊದಲು ಆ ವಾರದಲ್ಲಿ ಮಾತ್ರ ನಾವು ಒಂದಾಗಿದ್ದು. ಆನಂತರ ಕಾರಣಾಂತರಗಳಿಂದ ಈ ಸಂವಾದದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಆಗಲಿಲ್ಲ, ಅವಕಾಶ ಆಗಲಿಲ್ಲ. ಅದಕ್ಕೆ ಕ್ಷಮೆ ಇರಲಿ ಅಂತ ಕೋರ್ತಾ, ಮೇ ತಿಂಗಳು ವಿಶೇಷವಾಗಿ ಇತ್ತೀಚೆಗೆ ನಾವು ಹೊರ ರಾಜ್ಯದಲ್ಲಿ ಒಂದು ರಾಷ್ಟ್ರದೊಡನೆ ಕದನವಾಗಿ ಈಗ ಆ ಕದನ ವಿರಾಮ ಅನ್ನುವಂಥದ್ದು ಘೋಷಣೆ ಆಗಿರುವಂತಹ ಸಮಯದಲ್ಲಿ ನಾವು ಭಾರತೀಯರಾಗಿ ನಮ್ಮ ದೇಶ ಪ್ರೇಮವನ್ನು ಹೇಗೆ ಮೆರಿಬೇಕು ಅನ್ನುವಂಥದ್ದನ್ನ ಹಿಂದೆ ಒಂದಷ್ಟು ಪ್ರಸ್ತಾಪ ಮಾಡಿದ್ವಿ. ಈ ದೇಶ ಪ್ರೇಮ, ದೇಶಭಕ್ತಿ ಅನ್ನುವಂಥದ್ದು ನಮಗೆ ಮೊದಲು ಕಂಡಾಗ ಆದ್ಯತೆ ಅನ್ನುವಂಥದ್ದು, ಅದರ ಪ್ರಾಮುಖ್ಯತೆ ಅನ್ನುವಂಥದ್ದು ಅರಿವಾಗಬೇಕಾದ್ರೆ ಈ ತಿಂಗಳು 28ನೇ ತಾರೀಕು ಮೇ 28, 1883 ಭಾರತದ ಬಹಳ ದೊಡ್ಡ ಹೆಸರು, ರಾಷ್ಟ್ರಪುರುಷ, ರಾಷ್ಟ್ರೋದ್ಧಾರಕ, ಈ ರಾಷ್ಟ್ರೀಯತೆ ಅನ್ನುವಂತಹ ಒಂದು ಕಲ್ಪನೆಯನ್ನ, ಈ ಹಿಂದುತ್ವ, ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮ, ದೇಶಭಕ್ತಿ ಅನ್ನುವಂತಹ ಒಂದು ಕಲ್ಪನೆಯನ್ನ ನಮ್ಮ ಮನಸ್ಸುಗಳಲ್ಲಿ ತುಂಬಿದಂತಹ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಜನ್ಮದಿನ 28 ಮೇ 1883. ಡಾಕ್ಟರ್ ಡಿ ವಿ ಜಿ ಅವರಿಗಿಂತಲೂ 4 ವರ್ಷ ದೊಡ್ಡವರು. ಡಾಕ್ಟರ್ ಡಿ ವಿ ಜಿ ಅವರು 1887, ವಿನಾಯಕ ದಾಮೋದರ ಸಾವರ್ಕರ್ ಅವರು 1883. ಅವರು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ತಂದೆ ದಾಮೋದರ ಸಾವರ್ಕರ್, ತಾಯಿ ಯಶೋಧರಾ ಸಾವರ್ಕರ್. ಭಾರತದ ಸ್ವಾತಂತ್ರ್ಯೋತ್ಸವದಲ್ಲಿ ನಂತರದಲ್ಲೂ ಮುಖ್ಯವಾಹಿನಿಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂಥವರು. ದೇಶ ಸೇವೆ ಮತ್ತೆ ದೇಶಕ್ಕಾಗಿ ತ್ಯಾಗ. ಬಹುಶಃ 2 ಜೀವಾವಧಿ ಶಿಕ್ಷೆಗಳನ್ನ ಬ್ರಿಟಿಷರಿಂದ ಪಡೆದಂತಹ ಏಕೈಕ ಭಾರತೀಯ ಅಂತಲೇ ಹೇಳಬೇಕಾಗ್ತದೆ. ಅವರು 1910ರಲ್ಲಿ ಅಂಡಮಾನ್ ದ್ವೀಪದಲ್ಲಿ ಇದ್ದಂತಹ ಆ ಸೆಲ್ಯುಲಾರ್ ಜೈಲಿನಲ್ಲಿ ಅವರನ್ನ ಕಳಿಸ್ತಾರೆ. ಅವರು 2 ಜೀವಾವಧಿ ಶಿಕ್ಷೆ ಮುಗಿಸಿದ್ದಿದ್ರೆ 1960ರಲ್ಲಿ ಅವರು ಬಿಡುಗಡೆ ಆಗುತ್ತಾ ಇದ್ದಿದ್ದು. ಆದರೆ ಅದೃಷ್ಟವಶಾತ್ ಅವರನ್ನ 1924ರಲ್ಲಿ ಅಂಡಮಾನ್ನಿಂದ ಬಿಡುಗಡೆ ಮಾಡ್ತಾರೆ. ಆದರೆ ಇಲ್ಲಿ ತಂದು ಮನೆಯಲ್ಲೇ ಅವರಿಗೆ ಜೈಲುವಾಸ ಅಂತ, ಈಗಿನ ನಾವು ಏನು ಹೇಳ್ತಾರೆ ರೆಸಿಡೆನ್ಷಿಯಲ್ ಜೈಲ್ ಅಂತಾರಲ್ಲ, ಆ ಜೈಲುವಾಸ, ಮನೆಯಲ್ಲೇ ಜೈಲುವಾಸ, ಆ ರೀತಿ ಮಾಡಿ ಇಟ್ಟಿದ್ರು. ಆದರೂ ಸಹ ಅವರು ಎದೆಗುಂದದೆ ರಾಷ್ಟ್ರೀಯ ವಾಹಿನಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡದ್ದು. ಅಂತಹ ಮಹಾನ್ ಪುರುಷನ ಸ್ಮರಣೆಯಲ್ಲಿ ಮರಿಲಿಕ್ಕೆ ಆಗದಂತಹ ಆ ಶಕ್ತಿ, ಆ ಚೈತನ್ಯ, ರಾಷ್ಟ್ರೀಯತೆಯ ಒಂದು ಚಿಲುಮೆ, ಅವರನ್ನ ಸ್ಮರಿಸುತ್ತಾ, ಅವರಿಗೆ ನಮಿಸುತ್ತಾ, ಮೊದಲಿಗೆ ಅವರ ಧ್ಯೇಯ ಏನಿರಬಹುದು ಅನ್ನುವಂಥದ್ದು. ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ನಾವು ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ನಾವು ನೋಡಿದರೆ ಪಂಜಾಬ್ ಮತ್ತು ಮಹಾರಾಷ್ಟ್ರ ಇವೆರಡರ
ರಾಜ್ಯಗಳದ್ದು ಬಹಳ ಬಹಳ ಮುಖ್ಯ ಪಾತ್ರ. ನಾಯಕರೆಲ್ಲರೂ ಪಂಜಾಬ್ ಮತ್ತು ಆ, ಮಹಾರಾಷ್ಟ್ರದಿಂದ ಬಂದಂಥವ್ರು. ಅದರಲ್ಲಿ ವಿನಾಯಕ ದಾಮೋದರ ಸಾವರ್ಕರು ಅಗ್ರಗಣ್ಯರಂತೆ. ಏನು ಅಂಥದ್ದು ಅವ್ರು ಮಾಡ್ಲಿಕ್ಕೆ ಏನಿತ್ತು ಅನ್ನೋದಕ್ಕೆ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ನನಗೆ ಅರಿವಾದಂತೆ ಆ ಪದ್ಯ ಒಂದು: ಹೋರು ಧೀರತೆಯಿಂದ ಮೊಂಡುತನದಿ ಬೇಡ, ವೈರ ಹಗೆತನ ಬೇಡ, ಹಿರಿ ನಿಯಮವಿರಲಿ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರು ಉದಾತ್ತತೆಯಿಂದ ಮಂಕುತಿಮ್ಮ. ಏನೇ ಮಾಡಿದರೂ ಸಹ ಉದಾತ್ತತೆಯಿಂದ ಹೋರಾಡಬೇಕು ಅನ್ನುವಂಥದ್ದು. ಧೀರತೆಯಿಂದ ಹೋರಾಡಬೇಕು, ಮೊಂಡುತನದಿಂದಲ್ಲ, ಚಾಣಾಕ್ಷರದಿಂದ, ಬುದ್ಧಿವಂತಿಕೆಯಿಂದ, ಯುಕ್ತಿಯಿಂದ ಹೋರಾಡಬೇಕು ಅನ್ನುವಂಥದ್ದು. ಆ ವೈರಾಗ್ಯ ಮತ್ತು ಕಾರುಣ್ಯ, ಈ ಇದೆರಡೂ ಮೇಳೈಸೆ ಧೀರತನ ಅಂತ ಹೇಳ್ತಾರೆ. ನಾವು ಅಂದ್ಕೊಂಡ್ಬಿಡ್ತೀವಿ ಕರೇಜ್ ಅಂದ್ರೆ ಏನು, ಮೊಂಡು ಧೈರ್ಯ, ಏನ್ ಸಿಕ್ಕದ್ರೆ ಅದು ನುಗ್ಗಿ ಹೊಡಿ ಭೀಮ್ ತರ, ಅದೂ ಒಂದು. ಆದ್ರೆ ಅದರ ಜೊತೆಗೆ ಅಂದ್ರೆ ಆ ಶಕ್ತಿಯ ಜೊತೆಗೆ ಯುಕ್ತಿಯೂ ಇರಬೇಕು ಅನ್ನುವಂಥದ್ದಕ್ಕೆ ಕಾರುಣ್ಯ ಮತ್ತು ವೈರಾಗ್ಯ ಅನ್ನುವಂಥದ್ದು. ಈ ವೈರಾಗ್ಯ ಅನ್ನುವಂಥದ್ದು ನಮ್ಮ ಭಾರತೀಯ ಸ್ವಾತಂತ್ರ್ಯೋತ್ಸವದಲ್ಲಿ ಮಾತ್ರ ನಾವು ಕಂಡಿರುವಂಥದ್ದು. ಬೇರೆ ಯಾವ ದೇಶದ ಸ್ವಾತಂತ್ರ್ಯೋತ್ಸವದಲ್ಲೂ ನಿಮಗೆ ವೈರಾಗ್ಯ ಅನ್ನುವಂಥದ್ದು ಕಂಡುಬಹುದು. ಯಾಕೆ ಅಂದಾಗ 573ನೇ ಪದ್ಯದಲ್ಲಿ ಹೇಳ್ತಾರೆ: ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದೊಡಂ. ನೀನು ಬೀಳದವಾಗ ಹೋರಾಡ್ತಾ ಇರ್ತೀಯ, ಬೀಳ್ತೀಯ, ಆಗ ಒಬ್ಬಂಟಿ ಅಂತಲೇ ಅಂದ್ಕೋ. ಆದರೂ ಸಹ ಧೀರ ಪಥವನ್ನೇ ಬೆದಕು ಸಕಲ ಸಮಯದೊಳಂ. ಎಲ್ಲ ಸಮಯದಲ್ಲೂ ಧೀರನ ಪಥ, ಈ ಧೀರನ ಪಥ, ಧೀರನ ಹಾದಿ ಯಾವುದು ಅಂದಾಗ ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಅನ್ನುವಂಥ ಮುಂದಿನ ಪದ್ಯದಲ್ಲಿ ಹೇಳ್ತಾರಲ್ಲ. ಈ ಧೀರ ಪಥವನ್ನೇ ಬೆದಕು ಹುಡುಕೊಂಡು ಹೋಗ್ಬೇಕು ನೀನು, ಅದು ಸಿಗೋಲ್ಲ. ಧೀರತನ ಬಿದ್ದೇ ಆದರೂ ಸಹ ಸೋತೆನೆಂದೆನಬೇಡ, ಸತ್ಯನೆಂದೆನಬೇಡ. ಆ ಪದ್ಯವನ್ನು ಮುಂದೆ ನೋಡೋಣಂತೆ. ಹೋರಾಡು ಬೀಳ್ವನ್ನಮ್ಮಂ ಒಬ್ಬಂಟಿಯಾದೊಡಂ. ಒಬ್ಬನಾಗೆ ಹೋರಾಡ್ತಾ ಇದ್ದಾಗ್ಲೂ ಸೋಲು ಅಥವಾ ಬೀಡ್ದೆ ಅನ್ನುವಂಥ ಸಮಯ ಬಂದಾಗಲೂ ಈ ಧೀರತನದಿಂದ ಧೀರನ ಪಥವನ್ನ ಹೊತ್ತು ದೂರದಲ್ಲಿ ಗೊಣಗುತ್ತ ಬಾಳುವ ಬಾಳ್ಗೇನು ಬೆಲೆ. ಅಯ್ಯೋ ಅವ್ನು ಮಾಡ್ಕೊಂತಾನೆ ಬಿಡ್ರಿ, ಯುದ್ಧದಲ್ಲಿ ಗಡಿಯಲ್ಲಿ ಅವರು ಹೋರಾಡ್ತಾ ಇದ್ದಾರೆ ಬಿಡಿ, ನಮ್ಮ ಸೈನಿಕರು ಹೋರಾಡ್ತಾ ಇದ್ದಾರೆ, ನಾವಿಲ್ಲಿ ಕೂತ್ಕೊಂಡಿರೋಣ, ಬಾಯಿಗೆ ಬಂದದ್ದು ಮಾತಾಡೋಣ, ಏನು ಬೇಕಾದ್ರೂ ಆಡ್ಬೋದಲ್ಲ, ನಮ್ಮದು ಪ್ರಜಾಪ್ರಭುತ್ವ, ನಾಲ್ಗೆ ಹರಿ ಬಿಡ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು. ಸೈನಿಕರು ಮಾಡಿದ ಕೆಲಸವನ್ನೇ ಪ್ರಶ್ನೆಯೂ ಮಾಡಬಹುದು, ಪುರಾವೆ ಕೊಡಿ ಅನ್ಬಹುದು. ಈಗೆಲ್ಲ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಆದ್ರೆ ಇಂಥ ಬಾಳೆ ಅದು ಬಾಳೆ ಅಂತ ಡಿ ವಿ ಜಿಯವರ ಆ ಬಾಳ್ಗೆ ಏನು ಬೆಲೆ? ಈ ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ವೆಗೆ ಏನು ಬೆಲೆ? ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ. ಧೈರ್ಯ ಇದ್ರೆ ಹೋಗ್ರಿ, ಅಲ್ಲಿ ಗಡಿಯಲ್ಲಿ ನಿಂತ್ಕೊಳ್ರಿ, ಗುಂಡಿಗೆ ಎದೆ ಕೊಡ್ರಿ. ಗುಂಡಿಗೆ ಇದೆಯಾ? ಆ ಗುಂಡಿಗೆ ಎದೆ ಕೊಡುವಷ್ಟು ಗುಂಡಿಗೆ ಇದೆಯಾ? ಇಲ್ಲಿ ನಿಂತು ಮಾತಾಡ್ತೀವಲ್ಲ, ಪೌರುಷ ಇಲ್ಲಿ ಮೆರಿತೀವಲ್ಲ, ಅಲ್ಲ. ಹೋರಿ ಸತ್ವವ ಮೆರೆಸು ಎಲ್ಲಿ? ರಣರಂಗದಲ್ಲಿ, ಯುದ್ಧ ಕ್ಷೇತ್ರದಲ್ಲಿ, ಯುದ್ಧ ಭೂಮಿಯಲ್ಲಿ, ಅಲ್ಲಿ ಅಧೀರ ಪಥವನ್ನು ಹುಡುಕಬೇಕು. ಆ ಕೆಲಸ ಮಾಡಿದಂಥವ್ರು ನಮ್ಮ ವಿ ಡಿ ಸಾವರ್ಕರ್. ಅವರ ಕತೆ ನನಗೆ ಈಗ 3 ದಿವಸದಿಂದ ವಿ ಡಿ ಸಾವರ್ಕರ್ರೇ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿರುವಂಥದ್ದು. ಅವರ ಕತೆ ಓದ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಒಬ್ಬ ಮನುಷ್ಯ ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ಕಷ್ಟಪಟ್ಟರೂ ಸಹ ಆ ದೇಶ ಪ್ರೇಮ ಅನ್ನುವಂಥದ್ದನ್ನ ಬಿಟ್ಟುಕೊಡದೆ, ದೇಶಭಕ್ತಿ ಅನ್ನೋದನ್ನ ತೊರೆಯದೆ, ದೇಶಕ್ಕಾಗಿಯೇ ನನ್ನ ಜೀವನ, ನನ್ನ ಬಾಳೆ ದೇಶಕ್ಕಾಗಿ ಎನ್ನುವಂಥ ಆ ಮುಡಿಪಾಗಿಟ್ಟಂತಹ ಛಲ, ಆ ಧೈರ್ಯ, ಆ ಧೀರತನ. ದ್ರಷ್ಟಾರ ಸಾವರ್ಕರ್ ಅಂತ ಎಸ್ ಆರ್ ರಾಮಸ್ವಾಮಿ ಅವರು ಬರೆದಿರುವಂತ ಪುಟ್ಟ ಪುಸ್ತಕ ಇದು. ಮತ್ತೊಂದು ನಮ್ಮ ವಿಕ್ರಮ್ ಸಂಪತ್ ಅವ್ರದ್ದು ಒಂದು ದೊಡ್ಡ ಪುಸ್ತಕ ಇದೆ, ಸಾವರ್ಕರ್ ಅವರು. ಇದರಲ್ಲಿ ಸ್ಥೂಲವಾಗಿ ನಮಗೆ ಅರ್ಥವಾಗುವಂತೆ ಅವರ ಸಂಪೂರ್ಣವಾದ ಜೀವನ ಚರಿತ್ರೆಯನ್ನ ಮತ್ತು ಅವರು ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ವಹಿಸಿದಂತ ಈ ಪಾತ್ರ ನೋಡಿ. ಆತ ಸ್ವತಂತ್ರ ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು, ಚಳುವಳಿ ಧುಮುಕಿದವರು, ಅದೆಲ್ಲ ಹೇಳ್ತಾರೆ. ಆದ್ರೆ ಆತ ಸಾಹಿತಿಯೂ ಸಹ. ಮರಾಠಿ ಭಾಷೆಯಲ್ಲಿ
ಅವರು ಬರೆದಂತಹ ಆ ಪುಸ್ತಕ ಎರಡು ಸರ್ಕಾರಗಳಿಂದ ಇನ್ಯಾವ ಇತಿಹಾಸದಲ್ಲೂ ಇಂಥ ದಾಖಲೆ ಇಲ್ಲ. ಎರಡು ಸರ್ಕಾರಗಳಿಂದ ಅದು ನಿಷೇಧ ಹೊಂದಿದ್ದಂಥ, ಬ್ರಿಟಿಷ್ ಸರ್ಕಾರ ಮತ್ತೆ ಭಾರತ ಸರ್ಕಾರ, ಎರಡೂ ಸರ್ಕಾರಗಳಿಂದ ನಿಷೇಧ ಹೊಂದಿದ್ದಂತಹ ಪುಸ್ತಕ ಅವರದ್ದು. ಆ ಅದು ಅವ್ರೇನ್ ಮಾಡ್ತಾರೆ, 1857 ನಮಗೆಲ್ಲ ಈ ಸಿಪಾಯಿ ಮ್ಯೂಟಿನಿ ಅಂತ ಹೇಳ್ಕೊಟ್ರು, ಸಿಪಾಯಿಗಳ ದಂಗೆ ಅಂತ ಹೇಳ್ಕೊಟ್ರು ಅದನ್ನ. ನಾವೆಲ್ಲ ಇತಿಹಾಸ ಓದ್ತಾ ಇದ್ದಾಗ ಶಾಲೆಯಲ್ಲಿ ಅದು ಸಿಪಾಯಿ ದಂಗೆ 1800. ಆದ್ರೆ ಸಾವರ್ಕರ್ ಅದನ್ನು ಹೇಳ್ತಾರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದ್ರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು. ಆ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದೇ ಆ ಪುಸ್ತಕವನ್ನ ಬ್ರಿಟಿಷರು ನಿಷೇಧ ಮಾಡ್ತಾರೆ. ಅದನ್ನ ಜರ್ಮನ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಜೀವನದಲ್ಲಿ ಬಹಳ ದೊಡ್ಡ ಪ್ರಭಾವ ಬೀರಿದಂಥವ್ರು ಸಾವರ್ಕರ್ ಅವರು. ಸುಭಾಷ್ ಚಂದ್ರ ಬೋಸ್ ಅವರು ಅದನ್ನ ಜರ್ಮನಿಯಲ್ಲಿ ಮತ್ತೆ ಪ್ಯಾರಿಸ್ ಅಲ್ಲೂ ಸಹ ಅದು ಪ್ರಕಟವಾಗ್ತದೆ. ಪ್ಯಾರಿಸ್ ಮತ್ತೆ ಫ್ರಾನ್ಸ್ ಮತ್ತೆ ಜರ್ಮನಿಯಲ್ಲಿ ಪ್ರಕಟವಾಗ್ತದೆ. ನಂತರ ಹಾಲೆಂಡು, ಅಮೆರಿಕದವರು, ನೇತಾಜಿ ಅವರು ಬಹಳ ದೊಡ್ಡ ಪಾತ್ರ ವಹಿಸಿ ಅದನ್ನ ಪ್ರಕಟ ಮಾಡ್ತಾರೆ. ಭಗತ್ ಸಿಂಗ್ ಅದನ್ನ ಭಾರತದಲ್ಲಿ ಪ್ರಕಟ ಮಾಡ್ತಾರೆ. ಅಂದ್ರೆ ವಿನಾಯಕ ದಾಮೋದರ ಸಾವರ್ಕರ್ ಅವರ ಆ ಶಕ್ತಿ, ಆ ಚೈತನ್ಯ, ಆ ಹಿನ್ನೆಲೆ ಎಂಥದ್ದು ಅನ್ನೋದಕ್ಕೆ ಈ ಇಂಥ ವ್ಯಕ್ತಿಗಳು ಆ ಸ್ವಾತಂತ್ರ್ಯದ ಸಮರದಲ್ಲಿ ಭಾಗಿಗಳಾಗಿದ್ದರಿಂದ ನಾವಿಂದು ಸ್ವತಂತ್ರರಾಗಿದ್ದೇವೆ. ಅಂದ್ರೆ ಪರಕೀಯರ ಆಡಳಿತವನ್ನ ಹೋಗಲಾಡಿಸಿಕೊಂಡು ನಮ್ಮದೇ ಆದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ಅಂತ. ಅದಕ್ಕೆ ಪೂರಕವಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದಿದ್ದಾಗ ಇದು ಸಾವರ್ಕರ್ ಅವರ ಜೀವನದಿಂದಲೂ ನಮಗೆ ಕಾಣುವಂತಹ ಪಾಠ. ಬಹಳ ಒಳ್ಳೆ 2 ಪುಸ್ತಕಗಳನ್ನ ಇತ್ತೀಚೆಗೆ ಬಿಡುಗಡೆಯಾದಂಥವು. ಹಿತೋಪದೇಶ ಅನ್ನುವಂಥದ್ದು ಸಂಸ್ಕೃತದ್ದು. ಇದಕ್ಕೆ ಹಿನ್ನೆಲೆ ಪಂಚತಂತ್ರದಿಂದ ಆಯ್ದ ಕೆಲವು ಕಥೆಗಳು. ಈ 2 ಪುಸ್ತಕಗಳು, ಪಂಚತಂತ್ರ ಮತ್ತು ಹಿತೋಪದೇಶ ಅಂತ, ನಮ್ಮ ವಿದ್ವಾನ್ ಪಂಡಿತರಾದಂತಹ, ಸಂಸ್ಕೃತ ಮತ್ತು ಕನ್ನಡ ಪಂಡಿತರಾದಂತಹ ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರು ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿರುವಂಥದ್ದು. ಭಾವಾಂತರ ಅಂತಲೇ ಅಂದ್ಕೊಳ್ಳಿ, ಸಂಪೂರ್ಣವಾಗಿ ಭಾಷಾಂತರ, ತರ್ಜುಮೆ ಅನ್ನೋದಕ್ಕಿಂತ. ಈ 2 ಪುಸ್ತಕಗಳನ್ನ ಒಂದಷ್ಟು ಓದುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲಿಗೆ ನನಗೆ ಕಂಡಂಥದ್ದು, ಹಿತೋಪದೇಶದಲ್ಲಿ ಕಂಡಂಥದ್ದು ನಾನು ಹಂಚ್ಕೊಂಡ್ಬಿಡ್ತೇನೆ, ಯಾಕೆಂದ್ರೆ ಬಹಳ ಸ್ವಾರಸ್ಯಕರವಾಗಿದೆ. ಆಮೇಲೆ ಕಗ್ಗದಲ್ಲಿ ಇರುವಂಥದ್ದು, ಕಗ್ಗಕ್ಕೂ ಹೋಗೋಣಂತೆ. ಈ ಇದರಲ್ಲಿ ಮುನ್ನುಡಿಯ ಮೊದಲು ಹೇಳ್ತಾರೆ, ಈ ಹಿತೋಪದೇಶದ ಅಧ್ಯಯನದಿಂದ ಸಂಸ್ಕೃತ ಭಾಷೆಯ ಸೊಗಡು, ಸೊಬಗು, ಶೈಲಿಯ ಪಟುತ್ವವಲ್ಲದೆ ನೀತಿಶಾಸ್ತ್ರದ ತಿಳುವಳಿಕೆಯೂ ಪ್ರಾಪ್ತವಾಗುತ್ತದೆ. ಹಿತೋಪದೇಶವನ್ನ ನಾವು ನೋಡೋದ್ರಿಂದ, ಈ ಓದೋದ್ರಿಂದ ಏನು ನಮಗೆ ಲಾಭ ಏನು ಅಂದಕ್ಕೆ ಮೊದಲೇ ಹೇಳ್ಬಿಡ್ತಾರೆ, ಈ ಹಿತೋಪದೇಶದ ಅಧ್ಯಯನದಿಂದ ಸಂಸ್ಕೃತ ಭಾಷೆಯ ಸೊಗಡು, ಸೊಬಗು, ಶೈಲಿ ವಿಶೇಷವಾದಂಥದ್ದು. ಸಂಸ್ಕೃತ ಅನ್ನುವಂಥದ್ದು ಇವತ್ತಿಗೂ ಸಾಕಷ್ಟು ಜನ, ನನ್ನನ್ನು ಸೇರಿಸಿ, ಸಂಸ್ಕೃತ ನಾವು ಕಲೀಲಿಲ್ವಲ್ಲ, ಶಾಲೆಯಲ್ಲಿದ್ದಾಗ ಸಂಸ್ಕೃತ ಕಲಿಯುವ ಅವಕಾಶ ಇತ್ತು, ನಾವು ಕಲೀಲಿಲ್ಲ. ಈಗ ಅದರ ಕೊರತೆ ಗೊತ್ತಾಗ್ತದೆ. ಸಂಸ್ಕೃತ ಅನ್ನುವಂಥದ್ದು ಒಂದು ಇದ್ದುಬಿಟ್ರೆ ಸಾಹಿತ್ಯದಲ್ಲಿ ನಾವು ಏನೆಲ್ಲ ತಿಳಿದುಕೊಳ್ಳಬಹುದು, ಅರಿತುಕೊಳ್ಳಬಹುದು ಅನ್ನುವಂಥದ್ದು. ಪುಣ್ಯಕ್ಕೆ ನಮಗೆ ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರ ಅಂತವ್ರು ಇದ್ದಾರೆ, ಶತಾಧಾನ್ ಡಾಕ್ಟರ್ ಗಣೇಶ್ ಅಂತವ್ರು ಇದ್ದಾರೆ. ಅವರು ಈ ಸಂಸ್ಕೃತದಿಂದ ಕನ್ನಡಕ್ಕೆ ಸುಲಭವಾಗಿ ಅರ್ಥವಾಗುವಂತೆ ಮಾಡಿಕೊಡ್ತಾರೆ. ಹಾಗಾಗಿ ಒಂದಷ್ಟು ತಿಳಿದುಕೊಳ್ಳುವಂಥ ಅವಕಾಶ ಆಗ್ತಾ ಇದೆ. ಈ ಹಿತೋಪದೇಶದ ಅಧ್ಯಯನದಿಂದ ಸಂಸ್ಕೃತ ಭಾಷೆಯ ಸೊಗಡು, ಸೊಬಗು, ಶೈಲಿಯ ಪಟುತ್ವವಲ್ಲದೆ ನೀತಿಶಾಸ್ತ್ರದ ತಿಳುವಳಿಕೆಯು ಪ್ರಾಪ್ತವಾಗ್ತದೆ ಅಂತ ಮೊದಲೇ ಹೇಳ್ಬಿಡ್ತಾರೆ. ನಂತರ ಮತ್ತೊಂದು ಹೇಳ್ತಾರೆ, ಹೇಗೆ ಜೀವಿಸಬೇಕು ಅನ್ನುವಂಥದ್ದು. ಪ್ರಾಜ್ಞನಾದವನು, ತಾನು ಮುಪ್ಪಿಲ್ಲದವನು,
ಮರಣವಿಲ್ಲದವನು ಎಂದು ತಿಳಿದು. ನನಗೆ ಕೊನೆ ಅನ್ನೋದಿಲ್ಲ, ಕಲಿತಲೇ ಇರ್ತೇನೆ ವಿದ್ಯೆ ಅಂತ. ಮುಪ್ಪಿಲ್ಲ, ಮರಣವಿಲ್ಲ ಅಂತ ಅಂದುಕೊಂಡು ಬಿಡಿ. ತಿಳಿದು ವಿದ್ಯೆಯನ್ನು, ಹಣವನ್ನು ಗಳಿಸಬೇಕು. ಇದು ಹಿತೋಪದೇಶದ ಮಾತು, ಪ್ರಾಕ್ಟಿಕಲ್. ನಾವಿಂದು ಲೌಕಿಕವಾಗಿ ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಹಿತೋಪದೇಶ ಹೇಳುತ್ತೆ. ನಾಳೆ ಅನ್ನುವಂಥದ್ದಿಲ್ಲ, ಕೊನೆ ಅನ್ನುವಂಥದ್ದಿಲ್ಲ. ನಾನು ಆದಷ್ಟು ವಿದ್ಯೆಯನ್ನು, ಹಣವನ್ನು, ಇಲ್ಲಿ ಸರಸ್ವತಿ ಲಕ್ಷ್ಮಿ ಎರಡರ ಬಗ್ಗೆಯೂ ಪ್ರಸ್ತಾಪ ಇದೆ, ಬರೀ ಹಣವನ್ನು ಅಲ್ಲ. ವಿದ್ಯೆಯನ್ನ ಮೊದಲು ವಿದ್ಯೆಯನ್ನ, ಅದರಿಂದ ಹಣವನ್ನ ಗಳಿಸಬೇಕು. ಮೃತ್ಯುವು ನೆತ್ತಿಯ ಕೂದಲನ್ನು ಜಗ್ಗಿ ಹಿಡಿದಿದೆ. ಇಲ್ಲಿ ಮೊದಲ ವಾಕ್ಯದಲ್ಲಿ ಏನ್ ಹೇಳಿದ್ರು? ನನಗೆ ಮುಪ್ಪಿಲ್ಲ, ಮರಣವಿಲ್ಲ ಅಂತ ಅಂದುಕೊಂಡು ವಿದ್ಯೆ ಮತ್ತೆ ಹಣವನ್ನು ಗಳಿಸು ಅಂತ ಹೇಳಿದವರು ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ಇದು ಸಂಸ್ಕೃತದ ಶ್ಲೋಕಗಳು, ನಾನು ಅದನ್ನು ಕನ್ನಡದ ಮಾತ್ರ ಓದ್ತಾ ಇದ್ದೇನೆ. ಮೃತ್ಯುವು ನೆತ್ತಿಯ ಕೂದಲನ್ನು ಜಗ್ಗಿ ಹಿಡಿದು ಯಾವ ಕ್ಷಣದಲ್ಲೂ ಸಾವು ಸಂಭವಿಸಬಹುದು ಎನ್ನುವ ಎಚ್ಚರದಲ್ಲಿ ಧರ್ಮಾಚರಣೆಯನ್ನ ಮಾಡಬೇಕು. ಹಣ ಮತ್ತು ವಿದ್ಯೆಗೆ ಮುಪ್ಪಿಲ್ಲ, ಮರಣ ಇಲ್ಲ ಅಂತ ಆ ಪ್ರಯತ್ನ, ಆ ಪುರುಷ ಪ್ರಯತ್ನ. ಆದರೆ ಧರ್ಮಾಚರಣೆಯ ವಿಚಾರ ಬಂದಾಗ ಆ ವಿಷಯದಲ್ಲಿ ಇಲ್ಲ, ನೆತ್ತಿ ಮೇಲೆ ಕೂತಿದೆ ನನಗೆ ಮೃತ್ಯು, ನಾನು ಈ ಕ್ಷಣದಲ್ಲಿ ಬೇಕಾದರೂ ಹೊರಟು ಹೋಗಬಹುದು. ಆದ್ರಿಂದ ನಾನು ಧರ್ಮಾಚರಣೆಯನ್ನ, ಧರ್ಮ ಅಂದಾಗೇನು ಅಂದ್ರೆ ಕೊಳುತ್ತಾ ಸಂತಸ, ಅದು ಡಿ ವಿ ಜಿ ಅವರು ಹೇಳೋದು. ಧರ್ಮ ಅನ್ನುವಂಥದ್ದೇನು? ಮತ್ತೊಬ್ಬರಿಗೆ ಕಷ್ಟ ಕೊಡದೆ, ದುಃಖಪಡಿಸದೆ ನನ್ನ ಜೀವನವನ್ನ ಸಾಗಿಸುವಂತಾದರೆ ಅದು ಮನುಷ್ಯ ಧರ್ಮ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಮುಂದಿನ ಶ್ಲೋಕದಲ್ಲಿ ಇದೇ ಹಿತೋಪದೇಶದಲ್ಲಿ ಹೇಳ್ತಾರೆ, ಲೋಕದ ಎಲ್ಲ ಸಂಪತ್ತುಗಳಲ್ಲಿ ವಿದ್ಯಾ ಸಂಪತ್ತು ಎಲ್ಲ ಕಾಲಕ್ಕೂ ಅತ್ಯಂತ ಶ್ರೇಷ್ಠವಾದದ್ದು. ಮೇಲಿನ ಶ್ಲೋಕದಲ್ಲಿ ಹೇಳಿದ್ರು ವಿದ್ಯೆ ಮತ್ತು ಹಣ ಗಳಿಸೋದಿಕ್ಕೆ ಮುಪ್ಪಿಲ್ಲ, ಮರಣ ಇಲ್ಲ ಅಂತ ಗಳಿಸ್ತಲೇ ಇರು ಅನ್ನುವಂಥದ್ದು. ಆದ್ರೆ ಧರ್ಮಾಚರಣೆ ಅಂತ ನೀವು ಮಾಡಬೇಕಾದಾಗ ಮೃತ್ಯು ನನ್ನ ತಲೆ ಮೇಲಿದೆ, ಯಾವ ಕ್ಷಣದಲ್ಲಾದ್ರೂ ನನ್ನ ಎಳ್ಕೊಂಡು ಹೋಗ್ತದೆ ಅನ್ನುವಂತೆ ಭಾವಿಸ್ತಾ ಧರ್ಮಾಚರಣೆಯಲ್ಲಿ ತೊಡಗಿಸ್ಕೋ. ಆದ್ರೆ ಲೋಕದ ಎಲ್ಲ ಸಂಪತ್ತುಗಳಲ್ಲೂ ವಿದ್ಯಾ ಸಂಪತ್ತು ಎಲ್ಲ ಕಾಲಕ್ಕೂ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ಅಪಹರಿಸಲಾಗುವುದಿಲ್ಲ, ದುಡ್ಡು ಕೊಟ್ಟು ಖರೀದಿಸಲಾಗುವುದಿಲ್ಲ, ಖರ್ಚು ಮಾಡಿದರೆ ಕರಗುವುದಿಲ್ಲ. 3 ಗುಣ ವಿಶೇಷಗಳನ್ನ ವಿದ್ಯೆಗೆ ಇವರು ಆರೋಪ ಮಾಡ್ತಾರೆ. ವಿದ್ಯೆ ಅನ್ನುವಂಥದ್ದು ನನ್ನ ಬಳಿ ಇದ್ರೆ ಅದು ನಶಿಸಿ ಹೋಗಲ್ಲ, ಕರಗಿ ಹೋಗಲ್ಲ. ಮರೆತು ಹೋಗ್ಬೋದು, ಆದ್ರೆ ಮತ್ತೊಮ್ಮೆ ಬರೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಆಗ್ತದೆ, ಕರಗಿ ಹೋಗಲ್ಲ. ಮತ್ತೆ ಅದನ್ನ ಖರೀದಿ ಮಾಡಿಸ್ಲಿಕ್ಕಾಗಲ್ಲ. ಖರೀದಿ ಮಾಡಕ್ಕಾಗಲ್ಲ ಅನ್ನೋದಕ್ಕೆ ಸಾಕಷ್ಟು ನಮ್ಮಲ್ಲಿ ನಿದರ್ಶನಗಳಿವೆ. ತಾವು ಹಂಸಗೀತೆ ನೋಡಿದ್ರೆ ಆ ಹಂಸಗೀತೆನಲ್ಲಿ ಆತ ಭೈರವಿರಾಗನ ಹಾಡು ಅಂದಾಗ, ಇಲ್ಲ ನಾನು ಹಾಡಲ್ಲ, ಅದನ್ನು ಒತ್ತೆ ಇಟ್ಟಿದ್ದೀನಿ. ಬಲವಂತ ಮಾಡಿದಾಗ ನೀನ್ ಇನ್ನೇನ್ ಖರೀದಿ ಮಾಡಬಲ್ಲೆ ನನ್ನ, ನೀನ್ ಏನ್ ರಾಜ ಇರಬಹುದು, ನಿನ್ನ ಆಸ್ಥಾನದಲ್ಲಿ ರಾಜ. ದೇವ್ರ ಕೋಣೆಯಲ್ಲಿ ಹೋಗಿ ಕೂರ್ತಾರೆ ಗರ್ಭಗುಡಿಲಿ ನಾಲಿಗೆ ಸಿಕ್ಕೊಂಡು. ಹಂಸಗೀತೆ ಚಿತ್ರದಲ್ಲಿ ತ್ಯಾಗರಾಜರು ದೇವ್ರನ್ನ ಕಡುಬಡತನ ಮನೆತನದಲ್ಲಿ ಅವರ ಅಣ್ಣನ ಮೂಲಕ ರಾಜ ಆಸ್ತಿ ಐಶ್ವರ್ಯ ಕೊಟ್ಟು ಕಳಿಸ್ತಾನೆ. ತಟ್ಟೆಯಲ್ಲಿ ಕೊಟ್ಟು, ಹೋಗಿ ತ್ಯಾಗರಾಜರನ್ನ ಕರ್ಕೊಂಡು ಬನ್ನಿ, ನನ್ನ ಆಸ್ಥಾನದಲ್ಲಿ ವಿದ್ವಾಂಸರಾಗಿರ್ಲಿ, ಅವನು ಆಸ್ಥಾನ ಪಂಡಿತರಾಗಿರ್ಲಿ, ಆಸ್ಥಾನ ಗಾಯಕರಾಗಿ. ತ್ಯಾಗರಾಜರು ಇದೆಲ್ಲ ನನಗೇಕೆ, ನನಗೂ ಈ ಹಣಕ್ಕೂ ಏನೂ ಸಂಬಂಧ ಇಲ್ಲ, ನಾನು ಹಾಡೋದು ಬರೆಯೋದು ನನ್ನ ಗಾಯನ ರಾಮನಿಗೆ ಸಮರ್ಪಿತವಾದದ್ದು, ಅದು ನಾನು ರಾಮನಿಗಾಗಿ ಮಾಡುವಂಥದ್ದು, ರಾಜನಿಗಾಗಿ ಅಲ್ಲ, ಬರಲ್ಲ ಅಂತ ಹೇಳೋ. ಈ ರೀತಿಯ ದುಡ್ಡು ಕೊಟ್ಟು ಖರೀದಿಸಲಾಗದಂತಹದ್ದು ವಿದ್ಯೆ. ಹಿತೋಪದೇಶದ ಮಾತು. ಲೋಕದ ಎಲ್ಲ ಸಂಪತ್ತುಗಳಲ್ಲೂ ವಿದ್ಯಾ ಸಂಪತ್ತು ಎಲ್ಲ ಕಾಲಕ್ಕೂ
ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕೆ ಪೆನ್ ಇಸ್ ಮೈಟಿಯರ್ ದನ್ ದಿ ಸ್ವರ್ಡ್ ಅಂತ ಹೇಳ್ಬಿಟ್ಟು. ತಗ್ಗಾದ ಜಾಗಗಳಲ್ಲಿ ನೀರು ಹರಿದರೂ ಹೋಗಿ ಸೇರುವುದು ಸಮುದ್ರವನ್ನೇ. ನೀರು ಎಲ್ಲೇ ನಿಂತರೂ ಅದು ಕೊನೆಗೆ ಮುಟ್ಟೋದು ಸಮುದ್ರವನ್ನೇ. ಹಾಗೆ ವಿದ್ಯೆ ಅನ್ನುವಂಥದ್ದು ನಮ್ಮನ್ನ ರಾಜಾಶ್ರಯಕ್ಕೆ ಕೊಂಡೊಯ್ಯಬಲ್ಲಂಥದ್ದು. ಅದು ಆ ಭಾಗ್ಯದ ಬಾಗಿಲನ್ನೇ ತೆರೆಸುತ್ತದೆ ಅಂತ ಹೇಳ್ತಾರೆ. ಮತ್ತೆ ವಿದ್ಯೆಯ ವಿನಯಂ ದದಾತಿ, ವಿದ್ಯೆಯ ದದಾತಿ ಪಾತ್ರತಾಂ, ಇದು ಹಿತೋಪದೇಶದ ಮಾತುಗಳು. ವಿದ್ಯೆಯು ವಿನಯವನ್ನು ಕೊಡುತ್ತದೆ, ಕೊಡಬೇಕು. ವಿನಯವನ್ನ ಇದು ತಿಳಿಸದ, ವಿನಯವನ್ನ ಹೇಳಿಕೊಡದ, ವಿನಯ ಏನು ಅಂತ ತಿಳಿಸಿಕೊಡದಂತಹ ವಿದ್ಯೆ ವಿದ್ಯೆ ಅಲ್ಲ, ಅಂದ್ರೆ ಸಂಪೂರ್ಣವಾಗಿಲ್ಲ ಅಂತ. ಭಕ್ತ ಕುಂಬಾರದ ಒಂದು ಸನ್ನಿವೇಶನ ಗಮನಿಸ್ಕೊಳ್ಳಿ. ಮಡಿಕೆ, ಯಾವ ಮಡಿಕೆ ಹೇಗೆ ಬೆಂದಿದೆ ಹೇಳು ಅಂತಾರೆ. ಆತ ಸುಮ್ಮನೆ ಹೊಡೆದು 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 ಹೇಳ್ತಾರೆ. ತುಂಬಾ ಮಾನವ ಮೂಳೆ ಮಾಂಸದ ತಡಿಕೆ ಆ ಹಾಡು ಅದರಲ್ಲೇ ಬರೋದು. ತಲೆ ಮೇಲೆ ಕುಟ್ಟಿ ಕುಟ್ಟಿ ಕುಟ್ಟಿ. ಆಗ ಜ್ಞಾನದೇವ ಮತ್ತೆ ವಾಮದೇವ ಅನ್ಸುತ್ತೆ, ಈತನ ತಲೆ ಮೇಲೆ ಕುಟ್ಟಿ ಇಲ್ಲ ಇದು ಅರಬೆಂದ ಮಡಿಕೆ ಎಂದು ಬಿಡ್ತಾರೆ. ವಿದ್ಯೆ ಇದೆ, ವಿದ್ಯೆ ಇದೆ. ಅಯ್ಯೋ, ನನ್ನನ್ನ ನೀನು ಒಬ್ಬ ಕುಂಬಾರ, ನನ್ನನ್ನ ಅರಬಂದ ಮಡಿಕೆ ಅಂತೀಯ ಅಂತ ಸಿಟ್ಟು ಮಾಡ್ಕೊಂಡಿದ್ದು ಹೋಗ್ಬಿಡು. ವಿದ್ಯಾ ವಿನಯಂ ದದಾತಿ, ವಿನಯನವನ್ನ ಕೊಡದಂತಹ ವಿದ್ಯೆ ವಿದ್ಯೆ ಅಲ್ಲ, ಸಂಪೂರ್ಣವಾಗಬೇಕು, ಇನ್ನು ಬೇಯಬೇಕು, ಗಟ್ಟಿಯಾಗಬೇಕು. ಅದೇ ಜ್ಞಾನದೇವರು, ಅವರು ತಲೆ ಒಡ್ಡುತ್ತಾರೆ. ಅದು ಸಂಪೂರ್ಣವಾದ ಜ್ಞಾನ, ವಿನಯವಂತಿಕೆ. ಅಲ್ಲಿ ಆ ವಿನಯದಿಂದ ಬರೀ ವಿದ್ಯೆ ವಿನಯವನ್ನು ಕೊಡ್ತದೆ, ಅಲ್ಲಿಗೆ ನಿಲ್ಲಲ್ಲ. ಅದು ನಾವೆಲ್ಲ ಹೇಳ್ಬಿಡ್ತೀವಿ ಅಷ್ಟೇ, ವಿದ್ಯಾ ವಿನಯಂ ದದಾತಿ ಅಂತ ಅಲ್ಲಿಗೆ ನಿಲ್ಲಿಸ್ತೇವೆ. ಆದ್ರೆ ಆ ವಿನಯದಿಂದ ಯೋಗ್ಯತೆಯನ್ನು, ಯೋಗ್ಯತೆಯಿಂದ ಸಂಪತ್ತನ್ನು, ಇದು ಬಹಳ ಮುಖ್ಯ. ಯೋಗ್ಯತೆ ಅರ್ಹತೆ ಇಲ್ದಿರೋ ಸಂಪತ್ತು ಬಂದ್ರೆ ಅದು ನೋಡ್ತೀವಲ್ಲ ಈಗ ಸುತ್ತಲೂ ಆಗ್ತಾ ಇರುವಂಥದ್ದು. ಮನೆಗೆಲ್ಲ ಗ್ರಾನೈಟ್ ಹಾಕ್ಸು, ಎಲ್ಲಂದ್ರಲ್ಲಿ ಗ್ಲಾಸ್ ಹಾಕ್ಸು, ಶೋಕಿ ಮಾಡು, ಬೂಟಾಟಿಕೆ, ಆಡಂಬರ. ದೇವರಿಗೇನೆ ಹೋಗಿ ತಿರುಪತಿಗೆ ಹೋಗಿ ನಾನು ವಜ್ರಖಚಿತ ಕಿರೀಟ ಧರಿಸ್ತೀನಿ, ದೇವರಿಗೆ ಟೋಪಿ ಹಾಕ್ತೀನಿ. ಇಂಥ ಕೆಲಸಗಳು ಸಹ ಈ ಯೋಗ್ಯತೆ ಇಲ್ಲದವನಿಗೆ, ಅನರ್ಹನಾದವನಿಗೆ ಈ ಸಂಪತ್ತು ಅನ್ನುವಂಥದ್ದು. ಇದಕ್ಕೆ ತಾನೇ ಹೇಳ್ತಾರೆ, ಅಲ್ಪನಿಗೆ ಐಶ್ವರ್ಯ ಬಂದೆ ಅರ್ಧರಾತ್ರಿ ಕೊಡೆ ಹಿಡಿದ ಅಂತ. ಹಾಗಾಗ್ತದೆ. ಯೋಗ್ಯತೆಯಿಂದ ಸಂಪತ್ತನ್ನ ಪಡಿಬೇಕು ಅನ್ನುವಂಥದ್ದು. ಸಂಪತ್ತಿನಿಂದ ಧರ್ಮವನ್ನ, ಧರ್ಮದಿಂದ ಸುಖ ಸಂತೋಷವನ್ನ ಮನುಷ್ಯನು ಗಳಿಸುತ್ತಾನೆ. ಇದು ಚೈನ್. ಇದು ನನಗೆ ಸುಖ ಬೇಕು, ಸಂತೋಷ ಬೇಕು, ಹಣ ಕೊಟ್ಟು ಖರೀದಿಸ್ತೇನೆ, ಅಂಗಡಿಲೋಗಿ ಕೊಂಡ್ಕೊಂಡ್ಬರ್ತೇನೆ ಅಲ್ಲ. ಅದು ಆ ದಾರಿಯಲ್ಲೇ ಸಾಗಬೇಕು, ಆ ಹಾದಿಯಲ್ಲೇ, ಆ ಸನ್ಮಾರ್ಗದಲ್ಲಿ ಸಾಗಿದಾಗಲೇ ಆ ಸುಖ ಸಂತೋಷಕ್ಕೆ ಒಂದು ಅರ್ಥ. ಹೇಗೆ ವಿನಯವನ್ನ ವಿದ್ಯೆಯಿಂದ ಪಡೆದುಕೊಳ್ಳಬೇಕು, ಆ ವಿನಯದಿಂದ ಯೋಗ್ಯತೆ, ಆ ಯೋಗ್ಯತೆಯಿಂದ ಸಂಪತ್ತು, ಯೋಗ್ಯನಾಗಿ ಸಂಪತ್ತನ್ನ ಪಡಿಬೇಕು. ಆ ಸಂಪತ್ತಿನಿಂದ ಧರ್ಮವನ್ನ, ಧರ್ಮದ ಆಚರಣೆಯಲ್ಲಿ ತೊಡಗಿಸಿಕೊಳ್ಬೇಕು. ಹಾಗೆ ಮಾಡುತ್ತಾ ಸುಖ ಮತ್ತು ಸಂತೋಷವನ್ನ ಗಳಿಸಬೇಕು ಅನ್ನುವಂಥದ್ದು. ಇದು ಹಿತೋಪದೇಶದ ಮಾತುಗಳು. ನಮಗೆ ಈ ದಿನಕ್ಕೆ ಪ್ರಸ್ತುತವಾಗಿ, ಇಂದಿಗೆ ಬಹಳ ಪ್ರಸ್ತುತವಾಗಿ, ಯೋಗ್ಯತೆಯಿಂದ ಸಂಪತ್ತನ್ನ ಪಡಿಬೇಕು, ವಿದ್ಯೆಯಿಂದ ವಿನಯವನ್ನು ಗಳಿಸಬೇಕು, ವಿನಯದಿಂದ ಯೋಗ್ಯತೆಯನ್ನು, ಆ ಯೋಗ್ಯತೆಯಿಂದ ಸಂಪಾದಿಸಿದಂತ ಹಣವನ್ನ ಧರ್ಮಕ್ಕಾಗಿ ನಾವು ಉಪಯೋಗಿಸುತ್ತಾ, ಆಗ ನಮಗೆ ದೊರೆಯುವಂತಹ ಸುಖ, ಶಾಂತಿ, ನೆಮ್ಮದಿಗಳು, ಆ ಆನಂದ ಅನ್ನುವಂಥದ್ದು ಶಾಶ್ವತವಾದದ್ದು, ಇಲ್ಲವೇ ಅದು ನಶ್ವರವಾದದ್ದು ಅನ್ನುವಂತಹ ಮಾತುಗಳನ್ನ ಹಿತೋಪದೇಶದ ಮೊದಲನೇ ಪುಟದಲ್ಲೇ
ಈ ಶ್ಲೋಕಗಳ ಮೂಲಕ ನಮ್ಗೆ ಹೇಳಿರುವಂಥದ್ದು. ಆ, ಮುಂದೆ ಇದನ್ನ ಆ, ಅಂದ್ರೆ ನಂತರ ಇದನ್ನ ಅವರು ಹಾಗೇ ಹಿತೋಪದೇಶದಲ್ಲೇನೆ ಪಂಚತಂತ್ರದ ಈ ಕಥೆಗಳನ್ನ ಇದರಲ್ಲಿ ಜೋಡಿಸಿಕೊಳ್ತಾ, ಉದಾಹರಣೆಗಳಾಗಿ ಅವುಗಳನ್ನು ಬಳಸಿಕೊಳ್ತಾ ಹಿತವಾದ ಸುಖವಾದ ಬದುಕನ್ನ ಹೇಗೆ ಆ, ನಾವು ಜೀವನ ಹೇಗೆ ನಡೆಸಬೇಕು ಅನ್ನುವಂಥ ಉಪದೇಶವನ್ನು ನಾವು ಇಲ್ಲಿ ಕಾಣ್ತೇವೆ. ಆ, ಇನ್ನೊಂದು ಓದ್ಬಿಡ್ತೇನೆ. ವಿದ್ಯೆಯಲ್ಲಿ ಎರಡು ವಿಧ. ಅಲ್ಲೇನ್ ಹೇಳಿದ್ರು? ವಿದ್ಯೆ ಮತ್ತು ಹಣ ಸಂಪಾದನೆ ಮಾಡಬೇಕು, ಮತ್ತೆ ಧರ್ಮವನ್ನ ಆಚರಣೆ ಮಾಡಬೇಕು. ಈ ಮೂರಕ್ಕೂ, ವಿದ್ಯೆ, ಹಣ ಮತ್ತು ಧರ್ಮ, ಇದಕ್ಕೆ ಒಂದು ಹಾದಿಯನ್ನ ನಿರ್ಮಿಸಿಕೊಟ್ರು. ಅದರಲ್ಲಿ ಒಂದು ಯೋಗ್ಯತೆ ಅನ್ನುವಂಥದ್ದನ್ನ ತಂದ್ರು. ಈಗ ಹೇಳ್ತಾರೆ ವಿದ್ಯೆ ಅನ್ನುವಂಥದ್ದು ಎರಡು, ಒಂದು ಶಾಸ್ತ್ರವಿದ್ಯೆ, ಮತ್ತೊಂದು ಶಸ್ತ್ರವಿದ್ಯೆ. ಮುಪ್ಪಿನಿಂದ ದೇಹವು ದುರ್ಬಲವಾದಾಗ ಶಸ್ತ್ರವಿದ್ಯೆಯ ಅರಿವಿದ್ದೂ ಚಲಾಯಿಸಲಾಗುವುದಿಲ್ಲ. ಭೀಷ್ಮ ಮುಪ್ಪಿನಿಂದ ಆಯ್ತು ನನ್ನ ಸಮಯ ಅಂದ, ಹೋದ, ಬಿದ್ದುಕೊಂಡ. ಇತ್ತು ಆತನಿಗೆ ಶಾಸ್ತ್ರವಿದ್ಯೆಯ ಜೊತೆಗೆ ಶಾಸ್ತ್ರ ಪಾರಂಗತನೂ ಸಹ, ಆದ್ರೆ ಆತನಿಗೆ ಶಸ್ತ್ರವಿದ್ಯೆಯೂ ಗೊತ್ತಿತ್ತು ಅಂತ ಅವನು ಹೋದ. ಆಯ್ತು ನನ್ನ ಕೆಲಸ ಆಯ್ತು ಅಂತ ಹೋದ, ಶರಶಯ್ಯಲ್ಲಿ ಮಲಕ್ಕೊಂಡ. ಅಂದ್ರೆ ಮುಪ್ಪು ಅನ್ನುವಂಥದ್ದು ಬಂದಾಗ, ಕೊನೆ ಅನ್ನುವಂಥದ್ದು ಅರಿವಾದಾಗ ಈ ಶಸ್ತ್ರವಿದ್ಯೆ ಅನ್ನುವಂಥದ್ದು ಉಪಯೋಗಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಶಸ್ತ್ರವಿದ್ಯೆಯು ಗೇಲಿಗೊಳಗಾಗುತ್ತದೆ. ಶಾಸ್ತ್ರವಿದ್ಯೆಯು, ಅಲ್ಲಿ ಹಿಂದೆ ಹೇಳಿದ್ರಲ್ಲ ಎಲ್ಲ ಕಾಲದಲ್ಲಿಯೂ ಅಂತ, ಈ ವಿದ್ಯೆ ಅನ್ನುವಂಥದ್ದು ಎಲ್ಲ ಕಾಲದಲ್ಲಿಯೂ ಶ್ರೇಷ್ಠವಾದದ್ದು ಅಂತ. ಹಾಗಾಗಿ ಹೇಳ್ತಾರೆ ಶಾಸ್ತ್ರವಿದ್ಯೆಯು ಜೀವನದ ಎಲ್ಲ ಅವಸ್ಥೆಗಳಲ್ಲೂ ಉಪಯೋಗಕ್ಕೆ ಬರುವಂತಹದ್ದು. ಆದ್ರವಿಂದ ಶಾಸ್ತ್ರವಿದ್ಯೆಗೆ ಮನ್ನಣೆ ಹೆಚ್ಚು ಅನ್ನುವಂಥದ್ದು ಹಿತೋಪದೇಶದ ಈ ಮಾತುಗಳು. ಇಲ್ಲಿವರೆಗೂ ಯಾಕೆ ಬಂದ್ವಿ ಅಂದ್ರೆ ಧರ್ಮ, ಯೋಗ್ಯತೆ, ಮತ್ತೆ ನಾವು ಮಾಡಬೇಕಾದಂಥದ್ದು ಏನು, ಈ ಪೌರುಷವನ್ನ ಮರಿಬೇಕಾದ್ದು ಹೇಗೆ, ಧೀರತನ ಅನ್ನುವಂಥದ್ದು ಒಂದೇನಾದ್ರೂ ಇದ್ರೆ ಹೇಗೆ, ಅದು ಏನು ಅಂತ ಮಂಕುತಿಮ್ಮನ ಕಗ್ಗದ ಪದ್ಯಗಳಲ್ಲಿ ನೋಡ್ತಾ, ಈ ಧೀರ ಪಥವನ್ನು ನಾವು ಅನುಸರಿಸಬೇಕಾದ್ರೆ ಅದಕ್ಕೆ ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ, ಮತ್ತೆ ವಿದ್ಯೆ, ಹಣ, ಶಕ್ತಿ, ಸಂಪತ್ತು, ಯೋಗ್ಯತೆ ಇದೆಲ್ಲವೂ ಇರಬೇಕು. ಆಗಲೇ ನಮಗೆ ದೇಶಪ್ರೇಮ, ದೇಶಭಕ್ತಿ ಅನ್ನುವಂಥದ್ದು, ತ್ಯಾಗ ಅನ್ನುವಂಥದ್ದು ಸಹ ಬಾಳಿನಲ್ಲಿ ಒಂದಾಗಬಲ್ಲದ್ದು. ಹಾಗಾಗಿ ಹಿತೋಪದೇಶ, ಭಗವದ್ಗೀತೆ, ಪಂಚತಂತ್ರ ಇವುಗಳಲ್ಲೆಲ್ಲ, ಶಾಸ್ತ್ರ, ಪುರಾಣ ಇವುಗಳಲ್ಲೆಲ್ಲ ವೇದ, ಇವುಗಳಲ್ಲೆಲ್ಲ ಇರೋದನ್ನೇನೆ ನಮ್ಮ ಡಾಕ್ಟರ್ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲೂ ಸಹ ನಮಗೆ ತೋರಿಸಿಕೊಟ್ಟಿರುವಂಥದ್ದು. ಮತ್ತೆ ಇನ್ನೊಂದಷ್ಟು ವಿಷಯವನ್ನ ಡಾಕ್ಟರ್ ಇವರು ದ್ರಷ್ಟಾರ ಸಾವರ್ಕರ್ ಅವರಿಗೆ ಮತ್ತೆ ಮುಂದುವರ್ಸೋಣ ಅಂತ ಹೇಳ್ತಾರೆ. ನೋಡಿ, ಅವರು ಪುಣೆ ವಿಶ್ವವಿದ್ಯಾಲಯ ಅವರಿಗೆ ಅಕ್ಟೋಬರ್ 1959ರಲ್ಲಿ ಗೌರವ ಡಾಕ್ಟರೇಟ್ ಕೊಡುತ್ತೆ. ಆದ್ರೆ ಅವರು BA ಓದ್ತಾ ಇರ್ತಾರೆ. BA ಓದ್ತಾ ಇದ್ದಾಗ ಮುಂಬೈ ವಿಶ್ವವಿದ್ಯಾಲಯ ಅವರಿಗೆ BA ಪದವಿ ಕೊಡೋದಿಲ್ಲ, ತಡೆ ಹಿಡಿಯುತ್ತೆ. ನೀವು ದೇಶಭ್ರಷ್ಟ ಕೆಲಸ ಮಾಡಿದ್ಯಾ ಅಂತ, ಬ್ರಿಟಿಷರ ಆಳ್ವಿಕೆ, ಅವ್ರು ಕೊಡಲ್ಲ. ಆದ್ರೆ ಸ್ವಾತಂತ್ರ್ಯ ನಂತರ 1959 ಅಕ್ಟೋಬರ್ನಲ್ಲಿ ಪುಣೆ ವಿಶ್ವವಿದ್ಯಾಲಯ ಸಾವರ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಕೊಡುತ್ತೆ. 1960ರಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಕಂಡುಬಿಡುತ್ತೆ, ಏಪ್ರಿಲ್. ಆವಾಗೊಂದು ಅವ್ರಿಗೆ ಬ್ರಿಟಿಷರ್ ಕಾಲದಲ್ಲಿ ನಾವು ಅವ್ರಿಗೆ ಕೊಟ್ಟಿಲ್ಲಪ್ಪ, ಒಂದು BA ಪದವಿ ಕೊಟ್ಟಿಲ್ಲ ಅಂತ 30 ಏಪ್ರಿಲ್ 1960ರಂದು ಮುಂಬೈ ವಿಶ್ವವಿದ್ಯಾನಿಲಯದಿಂದ ಹಿಂದೆ ತಡೆಯ ಹಿಡಿಯಲಾಗಿದ್ದಂತಹ BA ಡಿಗ್ರಿಯ ಪ್ರದಾನ ಆಗ್ತದೆ ಅನ್ನುವಂಥದ್ದು. ಇದೆಲ್ಲ ಓದಿದಾಗಲೇ ನಮಗೆ ಗೊತ್ತಾಗೋದು. ಇದು ತಮ್ಮ ಜೀವಮಾನದಲ್ಲೇ ದಂತಕಥೆಗಳಾಗ್ತಾರೆ ಅಂತ, ಲೆಜೆಂಡ್ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್ ಅಂತಾರೆ ನೋಡಿ. ಆ ರೀತಿಯ ಒಬ್ಬ ವ್ಯಕ್ತಿಯನ್ನ ನಾವು ಈ ತಿಂಗಳಿನಲ್ಲಿ ಸ್ಮರಿಸಿಕೊಳ್ಳುವಂಥ, ನೆನಪಿಸಿಕೊಳ್ಳುವಂಥ, ನಮಸ್ಕಾರ ಮಾಡುವಂತಹ ಒಂದು ಅವಕಾಶ ಅದನ್ನ ಕಲ್ಪಿಸಿಕೊಟ್ಟಂತಹ ಉಮಾಮಹೇಶ್ವರ ಗುರೂಜಿಯವರಿಗೆ
ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ತಾವೆಲ್ಲರೂ ಇಷ್ಟೊತ್ತು ಈ ಹಿತೋಪದೇಶ, ಈ ಮಂಕುತಿಮ್ಮನ ಕಗ್ಗ, ಆ, ಸಾವರ್ಕರ್ ಇವರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಳ್ಳುವಂತಹ ಈ ಭಾಗದಲ್ಲಿ ಭಾಗಿಗಳಾಗಿದ್ದಕ್ಕೆ ತಮಗೂ ಸಹ ತಮ್ಮ ಅಮೂಲ್ಯವಾದ ಸಮಯಕ್ಕೆ ತಲೆಬಾಗಿ ವಂದಿಸುತ್ತಾ ನಾನು ವಿರಮಿಸುತ್ತೇನೆ. ಎಲ್ರಿಗೂ ನಮಸ್ಕಾರ.